ನಮ್ಮ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಹಾಗೂ ನಿರ್ಮಾಪಕರು ಪಾಲಕ್ಷ ಅಂತ, ಡೈರೆಕ್ಟರ್ ಅಭಿರಾಮ್ ಅಂತ, ನಮ್ಮ ಹೀರೋಯಿನ್ ಅವರು ಕುಂಕುಮಾರಹರ ಅಂತೇಳಿ ಇವತ್ತಿನ ದಿನ ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಅವ್ರು ಆಕ್ಚುಲಿ ಒಂದಿನ ಬಂದು 1 ತಿಂಗಳು ಮುಂಚಿತವಾಗಿ ಬಂದು ನಮ್ಮ ಕೇಳಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ರೀತಿಯಲ್ಲಿ ಪೋಸ್ಟ್ ಬರ್ತಾ ಇದೆ ಸರ್. ನಾವು ಡೈರೆಕ್ಟರ್ ಕೇಳಿದಾಗ ಅವ್ರು ನಮಗೆ ಸ್ಪಂದಿಸ್ತಾ ಇಲ್ಲ. ನಿಮ್ಮ ಕೇಳಿ ನಾವು ಯಾಕೆ ಮಾಡಬೇಕು ಅನ್ನೋದು ಅವ್ರ ವಾದ. ಇಬ್ಬರು ಬಂದಿದ್ದಾರೆ ಇವತ್ತು, ಎಲ್ಲರೂ ಬಂದು ಇಬ್ರು ಇಷ್ಟೊತ್ತು ಮಾತಾಡಿದ್ದಾರೆ. ಅವ್ರ ಸಬ್ಜೆಕ್ಟ್ ಬರೋದು ಏನೋ ನಾವು ಮಾಡಿದ್ವಿ, ಅದು ಅಂತ ಹೇಳಿದ್ರೆ ಅಂತ ಏನಿಲ್ಲ, ಅದಕ್ಕೆ ಬೇರೆನೇ ಅರ್ಥ ಇದೆ. ಆ ರೀತಿ ನಾವು ಪೋಸ್ಟರ್ ನಾವು ಮಾಡಿದ್ವಿ. ಹಂಗೆ ಯಾವುದೇ ಅವರು ಮಾಡಿದ್ರು ನಮ್ಮ ಗಮನಕ್ಕೆ ತಂದು ಮಾಡ್ಬೇಕಂತ ಹೇಳಿ ನಾವು ಹೇಳಿದ್ವಿ ನಮ್ಮ ಡೈರೆಕ್ಟರ್ಗೆ ಹಾಗೂ ನಿರ್ಮಾಪಕರಿಗೆ. ಅದನ್ನ ಇವತ್ತು ಬೇರೆ ಏನಿದ್ರು ಅದನ್ನ ತೆರೆ ಎಳಿತಾ ಇದ್ವಿ. ನಮ್ಮ ಹೀರೋಯಿನ್ನು ಒಪ್ಕೊಂಡಿದ್ದಾರೆ, ನಮ್ಮ ಡೈರೆಕ್ಟರ್ ನಿರ್ಮಾಪಕರು ಎಲ್ಲರೂ ಇದು ಒಂದು ಮಾತುಕತೆಯಲ್ಲಿ ಬಗೆಹರಿಸಿ ಅದನ್ನ ಮುಂದಕ್ಕೆ ಅಂತ ವಾದ ವಿವಾದಗಳು ಬರಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟು ನಿಮ್ಮ ಮುಂದೆ ಬಂದಿದ್ವಿ. ಈಗ ನಮ್ಮ ಏನ್ ಡೈರೆಕ್ಟರ್ ಇದ್ದಾರಲ್ಲ ಅವರು, ನಮ್ಮ ಹೀರೋಯಿನ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ಇಷ್ಟೆಲ್ಲ ವಿವಾದ ಆಯ್ತು, ಇಲ್ಲಿ ಯಾಕೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು, ಅದಾದ ನಮ್ಮ ನಿರ್ಮಾಪಕರು ಹೋಗಿ ನಮ್ಮ ಬನಕರ್ ಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವೆಲ್ಲ ಇವತ್ತಿನಲ್ಲಿ ಮುಗಿಬೇಕನ್ನೋದ್ರಲ್ಲಿ ನಮ್ಮ ದೃಷ್ಟಿ ಇಟ್ಕೊಂಡು ಇಬ್ಬರನ್ನ ಕರೆಸಿ ಮಾತಾಡಿದ್ವಿ. ಅವರಿಬ್ಬರು ಒಪ್ಕೊಂಡಿದ್ದಾರೆ. ಅವ್ರು ಸಂಜಾಯಿಸಿ ಕೊಡ್ತಾರೆ. ಈಗ ಮಾತಾಡಿ ಸರ್. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿರುವಂಥ ವಾಣಿಜ್ಯ ಮಂಡಳಿ ಎಲ್ಲ ಗಣ್ಯರಿಗೆ, ಅಭಿರಾಮ್ ಅಂತ ನಿರ್ದೇಶಕ ಮಾಡುವ ನಮಸ್ಕಾರಗಳು. ಇದೇನು ನನ್ನ ಕರಾಳೆ ಚಿತ್ರದ ಒಂದು ವಿವಾದ ಸೃಷ್ಟಿಯಾಗಿತ್ತು, ಇದು ನಾವು ಅಂದರೆ ಬೇಡವಾಗಿತ್ತು, ನನಗೂ ಕೂಡ ಅನ್ನಿಸ್ತು. ಯಾಕಂದರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ. ಯಾಕಂದರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಪೋಸ್ಟರ್ನ ರೆಡಿ ಮಾಡಿದ್ದೆ. ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ಥರದ್ದೊಂದು ಬೋಲ್ಡ್ ಆಗಿ ಅನಿಸುತ್ತೆ. ಆದರೆ ಅಲ್ಲಿರೋಂಥ ಉದ್ದೇಶ ಏನು ಅನ್ನೋದನ್ನ ನಾನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ್ದು ಇದ್ರ ಕಾಣೋದಿಲ್ಲ. ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನನ ಕೊಟ್ಟಿದೆ. ಆ ಮಗು ಜನನ ಆಗಿರೋಂಥ ಮಗು ತನ್ನ ಕೈಯಲ್ಲಿ ಕರಳು ಹಿಡ್ಕೊಂಡು ಆ ಕರಳು ಸಂಬಂಧ ಏನು ಅನ್ನೋದನ್ನ ಹೇಳಕ್ ಕೊಟ್ಟಿರುವಂತ ಒಂದು ಭಿತ್ತಿ ಪತ್ರ ಪೋಸ್ಟರ್ ಅದು ಇಷ್ಟೆಲ್ಲ ವಿವಾದಕ್ಕೀಡಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಮರಿಯರ್ ಅವ್ರದ್ದು 2ನೇ ಲುಕ್ ಅಂದ್ರೆ ಫಸ್ಟ್ ಲುಕ್ ಅವ್ರದ್ದು, 2ನೇ ಪೋಸ್ಟರ್ ನಮ್ಮ ಸಿನಿಮಾದು. ಅದರದ್ದು ಒಂದು ನನಗೇನು ಕೇಳಿದ್ರು, ಇದನ್ನ ನನಗೆ ತೋರಿಸಿ ಆ ಪೋಸ್ಟರ್ನ ಅದಾದ್ಮೇಲಿಂದ ನೀವು ರಿಲೀಸ್ ಮಾಡಿ ಅಂದಾಗ ಡೈರೆಕ್ಟರ್ಗಾದಂಥ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ. ಯಾಕಂದ್ರೆ ಒಂದು ಫ್ರೀಡಮ್ಮು, ಒಂದು ಇಂಡಿಪೆಂಡೆನ್ಸಿ ಇಲ್ಲದೆ ಹೋದ್ರೆ ನಾವೇನು ಅನ್ಕೊಂಡಿರ್ತೀವಿ ಅದನ್ನ ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ನನ್ನ ಹಿಂದಿನ 2 ಚಿತ್ರದ ಅನುಭವ. ಇದರಿಂದ ನಾನು ಕನ್ನಡ ದೇಶದೊಳ್ಳೆ ಅಂತ ಮಾಡಿದ್ದೆ, ಕಲಿವೀರ ಅಂತ ಮಾಡಿದ್ದೆ. ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗ್ಲಿ, ಟೆಕ್ನಿಷಿಯನ್ಸ್ ಆಗಲಿ, ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರನ ಮಾಡ್ಕೊಂಡ್ ಬಂದಿದ್ದು. ಒಂದಷ್ಟು ಫಿಲ್ಟರ್ ಆಗ್ಬಿಡುತ್ತೆ, ಯಾಕಂದ್ರೆ ಒಬ್ರೊಬ್ರ ದೃಷ್ಟಿಕೋನ ಒಂದೊಂದ್ ತರ ಇರುತ್ತೆ. ಆಮೇಲೆ ನಾನೇನ್ ಅನ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನ ನಾನು ಜನಕ್ಕೆ ನಾನು ತಲುಪ್ಸಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನ ನಾನು ಏನ್ ಮಾಡ್ತಾ ಇದೀನಿ, ಸೆಕೆಂಡ್ ಲುಕ್ ಪೋಸ್ಟರ್ ಏನಿರುತ್ತೆ ನಿಮ್ದು ನಾನು ಅದು ಫಸ್ಟೇ ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೆ. ಇವತ್ತು ನನಗೆ ವಾಣಿಜ್ಯ ಮಂಡಳಿನಲ್ಲಿ ಹಿರಿಯರೆಲ್ಲ ಕರೆದು ಅಂದ್ರೆ ಹೇಳಿದ್ರು, ಇಲ್ಲ ಇದು ಸರಿ ಹೋಗಲ್ಲ, ಯಾಕಂದ್ರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ, ಕುಟುಂಬದಲ್ಲಿ ಅಂದ್ರೆ ಒಂದು ಮನೇಲಾಗುವಂತ ಒಂದು ಜಗಳನ ಇದು ಬೀದಿಗೆ ತಗೊಂಡ್ಬರಕ್ ಹೋಗ್ಬೇಡಿ, ನಿಮ್ಮಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಆ ಬುದ್ಧಿವಾದ ಹೇಳಿದ್ರು. ಹಿರಿಯರು ಹೇಳ್ಬೇಕಾದ್ರೆ ಕೇಳಬೇಕು ಅಂತ ನನಗೆ ಅನ್ನಿಸ್ತು. ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತವಾಗ್ಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಲಿ, ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರ್ಲಿ, ಅವ್ರ ಮುಂದೆ ನಾನು ತೋರಿಸಿ ಅದಾದ್ಮೇಲಿಂದ ನಮ್ಮ ಹೀರೋಯಿನ್ ಚಿತ್ರದ ನಾಯಕಿಗೂ ಕೂಡ ಅವರ ಸಮ್ಮುಖದಲ್ಲೇ ತೋರಿಸಿ ಅದನ್ನ ನಾನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಥ್ಯಾಂಕ್ ಯು.
ಇದ್ರ ಬಗ್ಗೆ ನಿರ್ಮಾಪಕರು ಏನಾದ್ರು ಮಾತಾಡ್ತಾರ? ಈಗ ಪೋಸ್ಟ್ ಅಂತ ಬಂದಾಗ ಸೂಕ್ಷ್ಮ ವಿಚಾರ. ಈಗ ಯಾವ್ದೋ ಪೋಸ್ಟ್ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದು ಸಿನಿಮಾ ಸಂಬಂಧ. ಎಸ್ ಸರ್. ಒಂದು ಹೆಣ್ಣಿನ ವಿಚಾರ, ನಾವೆಲ್ಲ ಎಲ್ಲಿಂದ ಬಂದಿದ್ದು ನಮ್ಮೆಲ್ಲ ಕ್ಲಾರಿಟಿ ಇದೆ. ಓಕೆ. ವಿಚಾರ ಪೋಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಮೊದಲೇ ಅದು ಒಂದು ಅರಿವು ಇರ್ಬೇಕಲ್ಲ. ಇದು ಹೋದಾಗ ಒಂದು ಸಮಸ್ಯೆ ಆಗುತ್ತೆ, ಇದನ್ನ ಯಾವ್ದು ತೋರಿಸ್ಬೇಕು ಅಂತ ಆನಿಮೇಟೆಡ್ ಇದೆ, ಬೇರೆ ಏನೋ ತರ ಮಾಡ್ಬೋದಿತ್ತು. ಇದು ಡೈರೆಕ್ಟ್ ಆಗಿ ಇಟ್ಟಾಗ ಮತ್ತೆ ಅದು ಸೂಕ್ಷ್ಮ ವಿಚಾರ. ಸರ್ ನೀವು ಕೇಳಿದ್ದಕ್ಕೆ ತುಂಬಾ ಅರ್ಥ ಇದೆ ಸರ್. ಖಂಡಿತ ತುಂಬಾ ಅರ್ಥಪೂರ್ಣವಾಗಿರುವಂತ ಕ್ವಶನ್. ಏನಾಗುತ್ತೆ ಅಂದ್ರೆ ಸರ್, ಈಗ ನಾನು ಆ ಭಾಗನ ಮರೆಮಾಚಿ ಮಾಡೋದು ದೊಡ್ಡ ವಿಚಾರ ಆಗೇ ಇರಲಿಲ್ಲ ನನಗೆ. ಓಕೆ. ಆದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ಅನ್ಸಲ್ಲ. ಇವಾಗ ನಾನು ಏನ್ ಹೇಳಕ್ ಕೊಡ್ತಾ ಇದೀನಿ, ಒಂದು ಸಿನಿಮಾ ತುಂಬಾ ಎಫೆಕ್ಟಿವ್ ಆಗಿ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು. ನಿಮಗೆ ಗೊತ್ತು ಚಿತ್ರರಂಗ ಯಾವ ತರ ಇದೆ ಏನು ಅಂತ. ನಾನು ಎಲ್ಲಾನು ಸಭ್ಯತೆಯಲ್ಲಿ ಎಲ್ಲ ಅದನ್ನ ಪಕ್ಕ ಏನು ಇಲ್ಲದೆ ಇರೋ ತರ ಸಿನಿಮಾನ ಪ್ರೆಸೆಂಟ್ ಮಾಡಕ್ ಹೋದ್ರೆ ಜನಕ್ಕೊಂದು ಅಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದೀನಿ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ. ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸ್ಕಿಪ್ ಅಷ್ಟೇ. ಈ ತರದೊಂದು ಕಾಲಘಟ್ಟದಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ಬೇಕು ಅಂತ ನನ್ಗೆ ಅನಿಸ್ತು. ಅದಕ್ಕೋಸ್ಕರ ನಾನು ಅದನ್ನ ಅಷ್ಟು ಬೋಲ್ಡ್ ಆಗಿ ಇಟ್ಟೆ. ಆಮೇಲೆ ನೋಡಿ ಸರ್, ದೃಷ್ಟಿಕೋನ ಅಲ್ಲ ಸರ್, ಅಲ್ಲ ಈಗ ಏನಾಗುತ್ತೆ ಅಂದ್ರೆ ನಾನು ನೋಡೋಂತ ದೃಷ್ಟಿಕೋನ ಸರಿ ಇದ್ರೆ ಸರಿ ಇರುತ್ತೆ ಸರ್. ಅಲ್ಲಿ ನಾನು ಯಾವ್ದೋ ಸೆಕ್ಷುವಲಿ ನಾನು ಏನಾದ್ರು ಎಕ್ಸ್ಪ್ಲಾಯ್ಟ್ ಮಾಡಿದೀನ? ಇಲ್ಲ ಅಲ್ವಾ? ಹೌದು ಸರ್. ಅದಕ್ಕೇನೆ ನಾನು ಈಗ ನೋಡಿ ಸರ್, ಆಡಿಯನ್ಸ್ ಕೂಡ ಎಲ್ಲ ಒಂದೇ ತರ ಇರಲ್ಲ ಸರ್. ಈಗ ಏನಾಗುತ್ತೆ ಅಂದ್ರೆ ಒಂದು ಹೋಟ್ಲಿಗೆ ಹೋಗ್ತೀವಿ, ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ವಡೆ ಇಷ್ಟ, ನಿಮಗೆ ಪೂರಿ ಇಷ್ಟ. ನಾನು ಇಡ್ಲಿ ವಡೆ ತಿಂತೀನಿ, ನೀವು ಪೂರಿ ತಿಂತೀರ. ಹಂಗಾರೆ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಳ. ಆ ಪೋಸ್ಟರ್ನ ಅದರಲ್ಲಿರೋ ವಿಷಯನ ತುಂಬಾ ಮೆಚ್ಕೊಂಡು ತುಂಬಾ ಹೊಗಳಿಕೆಗಳು ಮತ್ತೆ ಸಿನಿಮಾಗೆ ಸಪೋರ್ಟ್ ಮಾಡಿರೋಂಥ ಎಷ್ಟು ಜನ ಬೇಕು ನಿಮ್ಗೆ? ಹಾಗಾದ್ರೆ ಅವ್ರನ್ನ ನಾನು ಕಳ್ಕೊಂತಿದ್ನಲ್ಲ ಅಲ್ವಾ ಸರ್? ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡಕ್ ಹೋದ್ರೆ ಹಂಗಾಗುತ್ತೆ. ಸರಿ, ನಾನಾ ರೀತಿ ನಾನಾ ಅರ್ಥಗಳಿರುತ್ತೆ. ಈಗ ನಾನು ಮಾತಾಡ್ತಾ ಇರೋ ಮಾತಿಗೂ ನಾನಾ ಅರ್ಥಗಳಿರುತ್ತೆ. ಒಂದೇ ಅರ್ಥದಲ್ಲಿ ನೀವು ಸರಿಯಾಗಿ ಹೇಳ್ತಿಲ್ಲ ಅನ್ನೋದನ್ನ ನಿಮ್ ತಲೆಗೆ ನೀವು ತಗೋಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳೋ ತರ ನಿಮ್ಗೆ ಅನ್ಸದೇ ಇಲ್ಲ ಸರ್. ಈ ತರ ಇದು ವಿವಾದ ಆಗಿರೋದು ಸರ್. ಎಸ್ ಸರ್. ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್, ವಿಚಾರ ಏನು ಅಂದ್ರೆ ಹೌದು ಸರ್. ಸರ್ ಅಂದ್ರೆ ನಾನು ಎಲ್ಲೂ ವಲ್ಗರ್ ಆಗಿ ಪ್ರೆಸೆಂಟ್ ಮಾಡಲ್ಲ ಸರ್, ಬಟ್ ಬೋಲ್ಡ್ ಆಗಿರುತ್ತೆ. ಎಸ್ ಸರ್. ಹೌದು. ಎಸ್ ಸರ್. ಹೌದು, ಖಂಡಿತ ತುಂಬಾ ಇಲ್ಲ ಸರ್. ಯಾವುದೇ ಕಾರಣಕ್ಕೂ ವಲ್ಗಾರಿಟಿ ಇರಲ್ಲ ಸರ್. ಇದನ್ನ ನಾನು ಪ್ರಾಮಿಸ್ ಮಾಡ್ತೀನಿ, ಅಶ್ಯೂರ್ ಮಾಡ್ತೀನಿ. ಮತ್ತೆ ದೊಡ್ಡವ್ರ ಮುಂದೆ ಒಪ್ಕೊಂಡಿದ್ದೀನಲ್ಲ, ಈಗ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ನಾವೇನೇ ಅದನ್ನ ಇದು ಪರ್ಮಿಷನ್ ಕೊಡಲ್ಲ, ಪರ್ಮಿಷನ್ ಕೊಡೋದಿಲ್ಲ. ನಾವು ಪರ್ಮಿಷನ್ ಕೊಡದೇನೆ ಅವ್ರು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕಾಗುತ್ತೆ? ಇದು ಒಂದು ಗೊತ್ತಿಲ್ಲದಂತ ಒಂದು ಅಚಾತುರ್ಯ. ಅದನ್ನ ಮಾತುಕತೆ ಮೂಲಕ ಕೂತ್ಕೊಂಡು ಬಗೆಹರಿಸಬಹುದಾಗಿತ್ತಲ್ಲ. ಚೇಂಬರ್ ಅವರು ಬರುವಂತ ಅಲ್ಲಿವರೆಗೂ ಬಿಟ್ಕೊಂಡಿದ್ದೇವೆ. ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣದು ಒಂದು ಇರ್ತದೆ. ಮೇಡಮ್ ಪಾಪ ಅವ್ರು ಹರ್ಟ್ ಆಯ್ತು ಬಂದ್ರು ಅಷ್ಟೇ. ಅದನ್ನ ಕರೆಸಿ ಕೂತ್ಕೊಂಡು ನೋಡಿ ಮಾತ್ರ ಸಂಸ್ಥೆ ಆಗಿ ನಮ್ಮ ನಿರ್ಮಾಪಕರ ಸಂಘಕ್ಕಾಗ್ಲಿ ಬಂದಾಗ ಅದನ್ನ ಕೂತ್ಕೊಂಡು ಕರೆದು ಹೇಳಿದಾಗ ಇಲ್ಲ ಇನ್ನು ಮುಂದಕ್ಕೆ ನಾನು ಇದನ್ನು ಮಾಡಲ್ಲ. ಅಕಸ್ಮಾತ್ ನನ್ನ ಹೇಳಿದಲ್ಲ ಅವರು, ನನ್ನ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಅದು ನಿಮ್ಗೆಲ್ಲೋ ಹರ್ಟ್ ಆಗಿದೆ ಅನ್ನೋದಾಯ್ತು, ನಾನು ಇನ್ನು ಮುಂದಕ್ಕೆ ಅದನ್ನು ಮಾಡಲ್ಲ. ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ವಾಣಿಜ್ಯ ಮಂಡಳಿಗಾಗಲಿ ನಿರ್ಮಾಪಕರ ಸಂಘಕ್ಕಾಗಲಿ ಮೇಡಮ್ಗಾಗಲಿ ತೋರಿಸ್ಬಿಟ್ಟೆ. ನಾನು ಮೇಡಮ್ ಒಪ್ಕೊಂಡಿದ್ಮೇಲೆ ನಾವು ಇಲ್ಲಿ ಬಂದ ಅದಲ್ಲ ಈಗ ಮಾತುಕತೆ ಮುಗಿದಿದೆ. ಅಮ್ಮನ ಮಾತಾಡ್ತಾರೆ. ಸಿನಿಮಾ ಮಾಡಕ್ಕಂತ ಆಫ್ ಮಾಡ್ಬಿಡಮ್ಮ ಅದು ಸರ್. ಅಗ್ರಿಮೆಂಟ್ ಅಲ್ಲ ಸರ್. ಅಗ್ರಿಮೆಂಟ್ ಏನಾಗಿದೆ ಅಂದ್ರೆ, ಈಗ ಕತೆ ನಾನು ಏನ್ ಕತೆ ಮಾಡಕ್ ಹೋಗ್ತಾ ಇದೀನಿ, ಅದನ್ನ ಯಾವ ತರ ನಾನು ಅದನ್ನ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೆ ಕೊಟ್ಟಿದ್ದೆ. ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ. ಟು ಬಿ ಫ್ರಾಂಕ್, ಪೋಸ್ಟ್ ಈ ತರ ಇರುತ್ತೆ. ಫಸ್ಟ್ ಲುಕ್ ನಾನು ಯಾರಿಗೂ ಹೇಳಿರಲಿಲ್ಲ. ಏನಕ್ಕೆ ನಾನು ನಿಮ್ಗೆ ಹೇಳಿದೆ, ನನ್ಗೆ ಆಲ್ರೆಡಿ ಆಗಿರೋ ಎಕ್ಸ್ಪೀರಿಯನ್ಸ್ ಕಲಿವೀರ ಮತ್ತೆ ಕನ್ನಡ ದೇಶದೋಳು ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಇನ್ನು ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡ್ ಬಂದಿರೋ ತುಂಬಾ ಜನ ಇಲ್ಲಿದ್ದಾರೆ ಆಲ್ರೆಡಿ. ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಮುಟ್ಟೋದೇ ಇಲ್ಲ ಸರ್. ಏನಾಗುತ್ತೆ ಅಂದ್ರೆ ಒಂದಷ್ಟು ಫಿಲ್ಟರ್ ಆಗೋಗ್ಬಿಡುತ್ತೆ. ನಾವೇನ್ ಅನ್ಕೊಂತೀವಿ ಅದು. ನನಗಿಲ್ಲಿ ಯಾವುದೇ ಕಾರಣಕ್ಕೂ ನಾನೇನು ಅನ್ಕೊಂಡಿದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಹಠಾಚಾಲ ಇತ್ತು. ಅದಕ್ಕೋಸ್ಕರ ನಾನು ಯಾರ ಮಾತು ಕೇಳಲಿಲ್ಲ, ತಗೊಂಡ್ಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ. ಮತ್ತೆ ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಮತ್ತೆ ಸಾರ್ವಜನಿಕವಾಗೂ ನಾನು ಒಂದು 10 ಜನಕ್ಕೆ ಕೇಳಿದೆ, ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಾಗಿರ್ಬೋದು ಮತ್ತೆ ಹೊರಗಡೆ ಅವರಾಗಿರ್ಬೋದು, ಈ ಥರ ನಾನು ಮಾಡ್ತಾ ಇದ್ದೀನಿ, ಇದು ಸರಿ ಆಯ್ತು, ಇದು ಸರಿ ಇದೆ, ಇದು
ನಾನು ಯಾವಾಗಲೂ ಹೇಳಿದೆ, ನೋಡೋ ದೃಷ್ಟಿಕೋನ ಅಷ್ಟೇ. ಇಲ್ಲ ಸೆಕ್ಷುವಲಿ ಏನಾದ್ರು ಎಕ್ಸ್ಪ್ಲಾಯ್ಟ್ ಮಾಡಂಗಿರ ವಲ್ಗರ್ ಆಗ್ತಿತ್ತು, ತಪ್ಪಾಗ್ತಿತ್ತು, ಅದನ್ನ ಯಾಕೆ ನಾನು ಆ ಥರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು. ಅದ್ರ ಪ್ರಕಾರ ಇದನ್ನ ನಾನು ಮಾಡಿದ್ದೀನಿ ಸರ್. ಕ್ರಿಯೇಟಿವಿಟಿ ಓಕೆ ಸರ್, ಚೆನ್ನಾಗಿದೆ, ಅದು ಅಬ್ಜೆಕ್ಷನ್ ಇಲ್ಲ. ಎಸ್ ಸರ್. ಸ್ವಲ್ಪ ಅಲರ್ಟ್ ಆಗಿದ್ರೆ ಬೆಟರ್. ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲ, ಸರಿ ಸರ್, ನೆಕ್ಸ್ಟ್ ಖಂಡಿತವಾಗ್ಲೂ ಇನ್ನು ವಾದ ಮಾಡಲ್ಲ. ನಾನು ಅಧ್ಯಕ್ಷರುಗಳು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಆ ಪೋಸ್ಟರ್ನ ಅದಾದ್ಮೇಲಿಂದ ಅವರ ಅಪ್ರೂವಲ್ ತಗೊಂಡೆ ನಾನು ಮಾಧ್ಯಮದ ಮುಂದೆ ತಗೊಂಡ್ಬರ್ತೀನಿ ಸರ್. ಕ್ರಿಯೇಟಿವಿಟಿ ಇದ್ರೆ ಜನ ನೋಡೋದು ಸರ್, ಏನಾದ್ರು ಮಾಡಿ. ಇದನ್ನ ಬಿಟ್ಟು ಬೇರೆ ಯಾವ ಕೊಲೆ ಮಾಡ್ತೀವಿ ಅಂತ ಅಲ್ಲಿ ಲೀಟರ್ ರಕ್ತ ಸುರಿಸ್ತಾರೆ, ಅದಕ್ಕೇನು ಅಬ್ಜೆಕ್ಷನ್ ಬರೋದಿಲ್ಲ. ಇದು ತುಂಬಾ ಸೆನ್ಸಿಟಿವ್ ಅಲ್ವಾ, ಸ್ವಲ್ಪ ಹುಷಾರಾಗಿದೆ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಕ್ಕೆ. ನಾ ಒಪ್ಕೋತೀನಿ, ಇದು ನಾನು ಫಿಲ್ಮ್ ಚೇಂಬರ್ವರೆಗೂ ಬಂದು ತಪ್ಪು ಮಾಡಿದೆ ಅಂತ ನನಗೂ ಅನಿಸ್ತು. ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅವ್ರು ಉತ್ತರ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನಾನು ನಿಮಗೆ ನನ್ನ ಪರ್ಮಿಷನ್ ತಗೊಳ್ಳಿ ಅಂತಿಲ್ಲ. ನಾನು ಒಂದು ಈ ಮೂವಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೊಂಚೂರಾದ್ರೂ ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅನ್ನೋದು ಒಂದೇ ನನ್ನ ಪಾಯಿಂಟ್ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಒಪ್ಕೊಂಡಿದ್ದೀರಾ. ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು. ಇಲ್ಲ ಸರ್, ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ. ಬಟ್ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕಿತ್ತು. ಸೊ ಈಗ ಒಪ್ಕೊಂಡಿದ್ದಾರೆ, ದಟ್ಸ್ ಫೈನ್. ಇಲ್ಲ, ಅದೇ ಅವ್ರ ಕ್ರಿಯೇಟಿವಿಟಿ ಸಪೋರ್ಟ್ ಇರ್ಬೇಕಾಗುತ್ತೆ. ಏನೋ ಹೊರಟಾಗ ಅವ್ರೇನೋ ಮಾಡಕ್ ಹೊರಟಾಗ ಅವ್ರು ಹೇಳೋದಂಗೆ ಜನಕ್ಕೆ ಮುಟ್ಬೇಕು ಅಂದ್ರೆ ಇವತ್ತಿನ ತುಂಬಾ ಕಷ್ಟ ಇದೆ ಸಿನಿಮಾ ರೀಚ್ ಆಗೋದು. ಅವ್ರೇನೋ ಕ್ರಿಯೇಟಿವಿಟಿ ಹೊರಟಿದ್ದಾರೆ, ಆ ತರ ಇದ್ದಾಗ ನೀವು ಸಪೋರ್ಟ್ ಮಾಡಿ ಅಷ್ಟೇ. ಅದು ಇನ್ ಕೇಸ್ ಆ ಪೋಸ್ಟ್ ಅಂದಿರೋದು ನೀವಲ್ಲ, ಒಂದ್ ವೇಳೆ ನೀವೇ ಇದ್ರು ಕೂಡ ಯೋಚನೆ ಮಾಡಿದಾಗ ಸಿನಿಮಾ ಗೆಲ್ಲಬೇಕು ಅನ್ನೋದಾಗುತ್ತಲ್ಲ ಅಲ್ಟಿಮೇಟ್ಲಿ. ಆ ತರ ವಿಚಾರ ಬಂದಾಗ ಏನ್ ಯೋಚನೆ ಮಾಡ್ತೀರಾ ನೀವು? ಸರ್, ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ, ಆರ್ಟಿಸ್ಟ್ ಆಗಿ ನೋಡಿದಾಗ ನಾನು ಸರ್ ತುಂಬಾ ಚೆನ್ನಾಗಿದೆ, ಇದು ಒಂದು ತುಂಬಾ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳಿದೆ. ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗೆ ಅನ್ಕೋತೀವಿ ಸರ್? ಕೆಟ್ಟದಾಗೇ ನೋಡ್ಬೇಕು ಅನ್ಕೊಂಡು ಫಿಕ್ಸ್ ಆಗಿ ಹೋಗಿರೋರು ಹಾಗೆ ನೋಡ್ತಾರೆ. ನಾನು ಎಷ್ಟು ಜನರು ಬಾಯಿ ಮುಚ್ಚಿಸ್ಬೋದು. ನನಗೆ ತುಂಬಾ ಕಮೆಂಟ್ಸ್ ಬಂತು, ನೀವೇ ಅಲ್ವಾ ಅದು, ಅಷ್ಟು ಬಗೆಟ್ ಹೋಗಿದ್ಯಾ ನೀನು, ಇಂಥ ಸಿನಿಮಾ ಯಾಕೆ ಮಾಡ್ತಿದ್ಯಾ. ನಾನು ಎಷ್ಟು ಜನಕ್ಕೆ ಹೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರಿಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ, ಅದು ನನಗೆ ಗೊತ್ತು. ಬಟ್ ಈ ಥರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಯಾಕೆ ಇದೇ ಥರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ನಾವು ಇಲ್ಲಿ ಬರ್ತಾನೂ ಇರಲಿಲ್ಲ ಅನ್ಕೋತೀನಿ. ಮೇ ಬಿ ಅವ್ರು ತೋರಿಸ್ತಾರೆ. ನಿರ್ದೇಶಕರ ಬಗ್ಗೆ ಎರಡು ವಿಚಾರಗಳನ್ನ ಹೇಳಲೇಬೇಕು. ಅವ್ರದ್ದು ಕಲಿವೀರ ಮತ್ತೆ ಕನ್ನಡ ದೇಶದೋಳ್ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು. ನಾನಿಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅವ್ರು ಕೊಟ್ಟಂತ ಕ್ಲಾರಿಟಿ ಮತ್ತೆ ಅವರ ವಿರುದ್ಧ ಯಾರು ದೂರು ಕೊಟ್ಟಿದ್ರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯ್ತು ಅಂದ್ರೆ, ನಾನು ಕೊಟ್ಟಿದ್ದು ತಪ್ಪು ಅನ್ನೋದು, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆ ನನಗೆ ಕೂಡ ಬಂತು. ಎಲ್ಲ ಒಂದು ಕಡೆ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಯೋಚನಾ ಲಹರಿಗಳನ್ನ ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತಕ್ಕಂಥದ್ದು ಇವರೇನು ಅದನ್ನ ಎಕ್ಸ್ಪ್ಲನೇಷನ್ಸ್ ಕೊಟ್ಟರು ಅವಿರಾಮು, ಅದು ಕೂಡ ಪರ್ಫೆಕ್ಟ್ ಆಗಿತ್ತು. ಸೊ ಈಗ ಫೈನಲ್ ಆಗಿ ಏನಾಯ್ತು ಅಂದ್ರೆ, ನಮ್ಮ ನಿರ್ಮಾಪಕರ ಸಂಘಕ್ಕೂ ಕೂಡ ಇದರಿಂದ ಕಂಪ್ಲೇಂಟ್ ಬಂದಿತ್ತು. ಸೊ ಈಗ ಕೂತ್ಕೊಂಡು ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಇದನ್ನೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂತದ್ದಾಗಿರ್ತದೆ. ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು, ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ಮುಂದಿನ ದಿನಗಳಲ್ಲಿ ಕೇಳೇ ಮಾಡಿ ಅಂತ ಹೇಳ್ತಾ ಇಲ್ಲ. ಆದ್ರೂ ನಿರ್ದೇಶಕರು ಏನಂತ ಹೇಳಿದ್ರು, ಇಲ್ಲ ನಿರ್ಮಾಪಕರ ಸಂಘಕ್ಕೆ, ವಾಣಿಜ್ಯ ಮಂಡಳಿಗೆ, ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲಾ ಕಲಾವಿದರಿಗೂ ಈಗ ನಾಳೆ ಇನ್ನೊಂದೇನೋ ಒಂದು ಮಾಡಿ ಇನ್ನೊಂದು ಕಲಾವಿದರು ಬಂದು ಇನ್ನೊಂದು ರೀತಿಯ ಸಮಸ್ಯೆಗಳಾಗಬಾರ್ದು. ನನಗೆ ಸಂಬಂಧಪಟ್ಟಂಥವ್ರು ಮತ್ತೆ ಆ ಥರದ್ದೇನಾನ ಉದ್ಭವ ಆಗುವಂಥ ವಾತಾವರಣ ಸೃಷ್ಟಿಯಾದ್ರೆ ನಾನು ಅದನ್ನೂ ಕೂಡ ನಮ್ಮ ಎಲ್ಲ ಕಲಾವಿದರಿಗೂ ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಡೈರೆಕ್ಟರ್ ಇಬ್ಬರು ಕೂಡ ಹೇಳಿದ್ದಾರೆ. ಸೊ ಇದು ಒಂದು ಸುಖಾಂತ್ಯವಾಗಿದೆ. ಮೊದಲು ಇಂಥವೆಲ್ಲ ತುಂಬಾ ನಡೆದು ಸರ್,
ಅವಾಗ ಮಾಧ್ಯಮ ನಿಮ್ದೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ. ನಮ್ಮ ಅಧ್ಯಕ್ಷರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಈಗ ಅದನ್ನೇ ಮಾತಾಡ್ತಾ ಇದ್ವಿ. ಬಹಳ ದೊಡ್ಡ ದೊಡ್ಡ ವಿಚಾರಗಳು ಆಗಿದ್ದಾವೆ, ಬಟ್ ವ್ಯವಸ್ಥಿತವಾಗಿ ಅದನ್ನ ನಡಿಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಡೈರೆಕ್ಟರ್ ಪರ್ಮಿಷನ್ ತಗೊಳ್ಳದೇನೆ ನಾನು ಇದನ್ನ ಇವಾಗ ನಾನು ಅಧ್ಯಕ್ಷರು ಇಬ್ರು ಸೇರ್ಕೊಂಡು ಹರಿದಾಕ್ತಾ ಇದ್ದೀವಿ. ತಗೊಳ್ಳಿ ಇದು ಮುಂದಿನ ದಿನಗಳಲ್ಲಿ ಇಂಥವು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಅದೇ ಡೈರೆಕ್ಟ್ರೆ, ಅದೇ ಕಾರಣಕ್ಕೂ ಬೇಸರ ಮಾಡ್ಕೊಬೇಡಿ. ಕ್ರಿಯೇಟಿವಿಟಿಗೆ ನಾವು ತಂದಿದ್ದೀವಿ ಅಂತ ಮೇಡಮ್ಗೆ ನೀವೆಲ್ಲ ಬೇರೆ ಏನಂತೇಳಿ ಸರ್, ಯಾವುದೇ ಹೆಣ್ಣಾದರೂ ನಾವು ಪರ್ಮಿಷನ್ ಕೊಡಲ್ಲ ಸರ್. ಹೆಣ್ಣೇನೆ ಹೀರೋಯಿನ್ ಆದ ತಕ್ಷಣ ಹೆಣ್ಣಂತಲ್ಲ, ಬೇರೆಯವರು ಹೆಣ್ಮಕ್ಳಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಆಗಲಿ ಅಸಹ್ಯವಾಗಿ ಆಗಲಿ ತೋರಿಸೋದನ್ನ ನಾವು ಸಹಿಸೋದೇ ಇಲ್ಲ. ಅದು ನಿಮ್ಗೆ ಗಮನಕ್ಕಿರ್ತಿ ಸಹಿಸಲ್ಲ. ಇವೆಲ್ಲ PK ಏನಾಗಿತ್ತು ಅಂತ ತಮಗೆ ಗೊತ್ತಿರಬೇಕು ಅಲ್ವಾ? ಸ್ಯಾಂಡಲ್ವುಡ್ ಅಲ್ಲ ಸರ್, ಬಾಲಿವುಡ್ ಲೆವೆಲ್ ನಾವು ಹೇಳೋದು ಬೇಡ. ಎಲ್ಲ ವುಡ್ ಒಂದೇ ಸರ್, ಹಿಂದೆ ಮುಂದೆ ಹೆಸರು ಮಾತ್ರ ಚೇಂಜ್ ಆಗಿರ್ತವೆ. ಸಿನಿಮಾನೇನೆ ಅಲ್ಲ, ಆ ಮಟ್ಟಕ್ಕೆ ಬೇಡ ಅಂತ. ಇನ್ ಮುಂದಿನ ದಿನಗಳಲ್ಲಿ ಅಂತ ಏನು ಆಗಲ್ಲ. ಆಮೇಲೆ ನಾನು ನಿರ್ದೇಶಕರ ಬಗ್ಗೆ ನನ್ ಬೇರೆ ತರನೇ ಒಂದು ಕಾನ್ಸೆಪ್ಟ್ ಇದೆ. ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಆಫ್ಟರ್ ಕಲಿವೀರ. ಅದು ಕೋವಿಡ್ ಮತ್ತೆ ಏನೇನೋ ಸಮಸ್ಯೆಗಳಾಗಿದ್ರಿಂದ ತಡ ಆಯ್ತು. ಬಟ್ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಒಂದು ಯೋಚನಾ ಲಹರಿನಲ್ಲಿ ಇರ್ತಾರೆ. ಅದು ಬಿಡಿಸಿ ಹೇಳಿದಾಗ ಈ ತರ ನೋಡಿ ಹಿಂಗೆ ಅವ್ರಿಗೆ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಮಾತನಾಡಿದ್ಮೇಲೆ ಅವರು ಅಟ್ಲೀಸ್ಟ್ ಇನ್ನು ಅಂದ್ರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಇವಾಗ ನನಗೆ. ಅವರು ಮೊದಲಿದ್ದಂತ ಧೋರಣೆಯಲ್ಲೇ ಇಲ್ಲ. ಮೊದಲು ತುಂಬಾ ವಾದ ವಿವಾದಗಳು ಮಾಡ್ತಿದ್ರು, ಈಗ ಸ್ವಲ್ಪ ಕಡಿಮೆ ಆಗಿದೆ. ನಿರ್ದೇಶಕರೇ, ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀನಿ. ಇದು ಸುಖಾಂತಿ ಆಗಿದೆ, ಇಲ್ಲಿಗೆ ಇದನ್ನ ಬಿಡೋಣ. ಆಮೇಲೆ ಇನ್ನೊಂದು ಹೊಸ ನಿರ್ಮಾಪಕರು ಸಿಕ್ಬಿಟ್ರು ನೆಕ್ಸ್ಟ್ ಮೂವಿಗೆ. ಇಲ್ಲ ಅಳ್ಬೋದೆ ನಾನು ಅವ್ರಿಗೆ. ಈಗ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಯಾವ್ದ್ರಲ್ಲೂ ಅದು ಬರಂಗಿಲ್ಲ ಸರ್. ಅಕಸ್ಮಾತ್ ಏನಾನ ಇದೇ ಪೋಸ್ಟ್ ಅವರು ತಿರುಗಿ ಎಲ್ಲಾನ ತೆಗಿತೀರಾ? ತೆಗಿತಾರೆ, ಅವರು ತೆಗಿತಾರೆ. ಇರೋ ಕಡೆ ಅಂದ್ರೆ ಎಲ್ಲೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತು ತುಂಬಾ ಹಾಡ್ಬಿಟ್ಟಿದೆ. ಹೋಗಿರ್ಲಿ ಸರ್ ನಿಮ್ಮ ಅಫಿಷಿಯಲ್ ಪೇಜ್ಗಳಲ್ಲಿ ಫೇಸ್ಬುಕ್ ತೆಗಿಬೇಕು. ಆಮೇಲೆ ಇನ್ನು ಮುಂದಕ್ಕೆ ಅದು ಎಕ್ಸ್ಪೋಸ್ ಆಗಿದ್ದೇ ಆಯ್ತು ಅಂದ್ರೆ ಅವರ ವಿರುದ್ಧ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘ ಕ್ರಮ ಕೈಗೊಳ್ತೀವಿ ಸರ್. ನಿರ್ದೇಶಕರು ಕ್ರಿಯೇಟಿವಿಟಿಗೆ ಅವ್ರ ಕ್ರಿಯೇಟಿವಿಟಿಗೆ ಇನ್ನೊಬ್ಬರು ಮನಸ್ಸಿಗೆ ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲಲ್ಲ, ಅದನ್ನ ಅದೇ ಹೇಳಿದ್ದಾರೆ, ಸುಧಾರಿಸ್ಬಿಟ್ಟಿದ್ದಾರೆ ಅವರು ಅಂತ. ಮೊದಲಿದ್ದಂಗಿಲ್ಲ, ತುಂಬಾ ಸುಧಾರಿಸಿದ್ದಾರೆ. ಆದ್ರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ಬರನ್ನ ಹರ್ಟ್ ಮಾಡೋದಿದೆಯಲ್ಲ ಅದು. ಆಮೇಲೆ ನಮಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ. ಆಮೇಲೆ ಸೆನ್ಸಾರ್ ನಾವು ಕೊಡೋಂತ ಸಂದರ್ಭದಲ್ಲಿ ವಾಲ್ ಪೋಸ್ಟ್ಗಳು ಪ್ರಿಂಟ್ ಆಗ್ಬೇಕಲ್ಲ, ಅವಾಗ ಇಲ್ಲಿಂದ ಸೀಲ್ ಆಗ್ಲೇಬೇಕು. ಅವಾಗಾದ್ರೂ ಅದನ್ನ ತೆಗಿತೀವಿ. ಬಟ್ ಈಗ ನಾನು ಡೈರೆಕ್ಟರ್ನ ಮತ್ತೆ ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಫೇಸ್ಬುಕ್ ಅಲ್ಲೋ ಏನೋ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀರಿ. ಇನ್ ಮುಂದಕ್ಕೆ ನೀವೇನು ಹೊಸದು ಮಾಡ್ತೀರಿ, ಹೊಸ ಪೋಸ್ಟ್ರು ಅಥವಾ ಈವೆಂಟ್ ಇನ್ನೊಂದು ಮಾಡ್ತೀರಿ, ಅದಕ್ಕೆ ವಾಣಿಜ್ಯ ಮಂಡಳಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ಇರುತ್ತೆ, ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ. ನೀವು ಇದೇ ರೀತಿ ಮುಂದುವರೆದಿದ್ದೆ ನಿಜ ಆದ್ರೆ, ಇಂಥವು ಕೇಳಿದ್ರಲ್ಲ ಪ್ರಶ್ನೆ, ಅದನ್ನ ಏನಾರ ಮಾಡಿದ್ದೆ ನಿಜ ಆದ್ರೆ ಅವ್ರ ವಿರುದ್ಧನೂ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಆ ಕೆಲಸ ನಾವು ಮಾಡ್ತೀವಿ ಸರ್. ಅದಕ್ಕೆ ನಾವು ಸದೃಢರಾಗಿದ್ದೀವಿ, ಫಿಕ್ಸ್ ಆಗಿರ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಮಾಧ್ಯಮ ಮಿತ್ರರಿಗೆ, ಅಧ್ಯಕ್ಷರಿಗೆ ಎಲ್ರಿಗೂ ನಮಸ್ತೆ. ಪಾಲಾಕ್ಷ ಅಂತೇಳಿ ನನ್ನ ಹೆಸರು, ಸಿನಿಮಾ ಪ್ರೊಡ್ಯೂಸರು. ವಿವಾದ ಆಯಿತು, ಇವರು ಇನ್ಫಾರ್ಮ್ ಮಾಡಲಿಲ್ಲ ಟೈಮಲ್ಲಿ, ಸೊ ಆ ಕಡೆನೂ ಇದಾಯಿತು. ಬಟ್ ಆದರೆ ಕರಳೆ ಸಿನಿಮಾ ಇದು ತುಂಬ ಚೆನ್ನಾಗಿದೆ. ಪೋಸ್ಟ್ ವಿವಾದ ಆಗಿದೆ, ಒಪ್ಕೊಳ್ತೀನಿ, ಇದು ಹರಿದಿದೆ, ಎಲ್ಲ ಆಗಿದೆ, ಇದು ಬ್ಯಾನ್ ಆಗಿದೆ. ಆದ್ರೆ ಸಿನಿಮಾ ಅನ್ನೋದು ಇದೆ ಅಲ್ಲ, ಕರಳೆ ಸಿನಿಮಾ ಅನ್ನೋದು ಮುಂದಿನ ಟೈಮಲ್ಲಿ ನೀವೇ ಹೇಳ್ತೀರಾ ಆ ಟೈಮಲ್ಲಿ ಈ ಸಿನಿಮಾ ಇಷ್ಟು ಚೆನ್ನಾಗಿದ್ಯಾ, ಇದೆಲ್ಲ ಏನು ವಲ್ಗಾರಿಟಿ ಅನ್ನೋದು ಇರಲ್ಲ. ಅಂದ್ರೆ ಇದರಲ್ಲಿ ಒಂದು ಮಗು ಇದೆ, ಆ ಮಗು ಆಲ್ಮೋಸ್ಟ್ ಆಲ್ ಜನಗಳಿಗೆ ಕಾಣ್ಲಿಲ್ಲ. ಹಿಂದೆ ಮಾತಾಯ್ತು, ನಾನು ಇವತ್ತಿನವರೆಗೂ ವೆಯ್ಟ್ ಮಾಡಿದೆ ಅದು ಆ ಮಗು ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ಸಿನಿಮಾ ಇರೋದು ಆ ಮಗು ಮೇಲೆ. ಆ ಮಗು ಏನಿದೆಯೋ ಅದು ಒಂದು ಸ್ಟ್ರಾಂಗ್ ಅದು ಆ ಒಂದು ಕರಳು ಹಿಡ್ಕೊಂಡು, ಸೊ ಅದ್ರ ಬಗ್ಗೆ ಎಲ್ಲೂ ಬರ್ಲಿಲ್ಲ. ಸೊ ಓಕೆ, ಏನಕ್ಕೆ ಅಂದ್ರೆ ನನಗೆ ಒಂದು ಶೂಟಿಂಗ್ ನೆಕ್ಸ್ಟ್ ಏನ್ ಹೋಗ್ಬೇಕೋ
ಅದಕ್ಕೆ ಎಲ್ಲೂ ತೊಂದರೆ ಆಗ್ದಂಗೆ ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹತ್ರ, ಸೊ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಸೊ ಎಲ್ಲ ಆಗಿದೆ. ಮುಂದಕ್ಕೆ ಹೀರೋಯಿನ್ ಇರ್ಬೋದು, ಸರ್ ಇರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅವಿರಾಮ್ ಸರ್, ಸೊ ಏನೊಂದು ಪ್ರಾಬ್ಲಮ್ ಆಗ್ದಂಗೆ ಸೊ ಸುಖಾಂತವಾಗಿ ಸಿನಿಮಾ ಮುಗಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಆಗಿ ನಿಮ್ಮ ಬಂಡವಾಳದ ಪ್ರಶ್ನೆನೂ ಕೂಡ ಇರುತ್ತೆ, ಕರೆಕ್ಟಾಗಿ ಹೇಳಿದಿರಿ. ಅಂತ ಯಾವ ಸಮಸ್ಯೆಗಳಾಗದೇ ಇರೋ ಹಾಗೆ ಹ್ಯಾಂಡಲ್ ಮಾಡೋದಕ್ಕೆ ಏನ್ ಬೇಕು ಅದು ಮಾಡೋಣ. ಅಂದ್ರೆ ಅವ್ರದ್ದು ಇಬ್ಬರಲ್ಲಿ ಇದ್ದಂತ ಮನಸ್ಸು ಕೂಡ ಈಗ ಕ್ಲಿಯರ್ ಆಗಿದೆ, ಯಾವುದು ಒಳಗಡೆ ಯಾವುದು ಇದಿಲ್ಲ. ಸೊ ದಯವಿಟ್ಟು ಈ ಕರಳೆ ಸಿನಿಮಾಗೆ ಎಲ್ಲರೂ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದ್ರೆ ನೀವು ಸಪೋರ್ಟ್ ಮಾಡಿ. ಸಿನಿಮಾ ಕಂಟೆಂಟ್ ಇದೆ, ಚೆನ್ನಾಗಿದೆ, ಒಂದು ಸೋಷಿಯಲ್ ಮೆಸೇಜ್ ಇದೆ ಅಂದ್ರೆ ಮಾತ್ರನೇ ನೀವು ಸಪೋರ್ಟ್ ಮಾಡಿ. ಸೊ ಇಲ್ಲ ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಮಾಧ್ಯಮ ಮಿತ್ರ ನಾನು ಕೇಳ್ತಾ ಇದ್ದೀನಿ, ನೀವೇ ಡೈರೆಕ್ಟ್ ಆಗಿ ಬೇಕಾದ್ರೆ ನಮ್ಗೆ ಹೇಳಿ ಸರ್ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ. ಸೊ ನಾನು ಇದು ಒಪ್ಕೊಂಡಿದ್ದು ಅಷ್ಟೇನೆ, ಅದ್ಭುತವಾದ ಸಿನಿಮಾ ಇದು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು 5 ಸಾಂಗ್ಸ್ ಇದೆ ಅಷ್ಟೇನೆ. ಆ ಒಂದು ಸ್ಟೋರಿ ವೈಸ್ ಏನಿದೆಯೋ ತುಂಬಾ ಅಂದ್ರೆ ತುಂಬಾ ಅದ್ಭುತ, ಚೆನ್ನಾಗಿದೆ. ದಯವಿಟ್ಟು ನೀವುಗಳು ಇದೊಂದು ಈ ತರ ನೆಕ್ಸ್ಟ್ ರಿಪೀಟ್ ಆಗಲ್ಲ, ಇದೇನಿದೆಯೋ ಈ ತರ ರಿಪೀಟ್ ಆಗಲ್ಲ. ಸೊ ಆ ತರ ಇದ್ರೂ ನಾವು ಸರ್ ಹತ್ರ ಒಂದು ತೋರಿಸಿ ನಾವು ನೆಕ್ಸ್ಟ್ ಒಂದು ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಿರೋದು ಸಪೋರ್ಟ್ ಮಾಡಿ ಈಗ ಯಾವ ಸ್ಟೇಜ್ ಸರ್. ಇನ್ನ ರಿಲೀಸ್ ಪ್ಲಾನಿಂಗ್ ಏನೋ ಯಾವ ಇದೇ ವರ್ಷದಲ್ಲಿ ರಿಲೀಸಿಂಗ್ ಇದೆ ಸರ್. ಇನ್ನು ಫೈಟ್ ಇದೆ, ಒಂದು 4 ಸಾಂಗ್ಸ್ ಇದೆ ಸರ್. ಅದು ಮುಗಿದ ಮೇಲೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಸರ್. ಕನ್ನಡಕ್ಕೆ ಮಾತ್ರ ಸರ್ ಸದ್ಯಕ್ಕೆ ಕನ್ನಡ ಚೈನೀಸ್ ಇದರಲ್ಲಿ ಲ್ಯಾಂಗ್ವೇಜ್ ಮಾಡ್ತಾ ಇದೀವಿ. ಪ್ಲಾನಿಂಗ್ ಇದೆ ಸರ್, ಖಂಡಿತ ಪ್ಲಾನಿಂಗ್ ಇದೆ ಸರ್. ನಮ್ಮ ಡೈರೆಕ್ಟ್ರು ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟ್ ಹಿಂದಿ ರೇಟ್ಸ್ ಹೋಗುತ್ತೆ. ಅವ್ರದ್ದು ಕಲಿವಿರನು ಅಷ್ಟೇ, ಒಳ್ಳೆ ರೇಟ್ಗೆ ಅವತ್ತು ಸೆಲ್ ಮಾಡ್ತಾರೆ. ಹೌದು ಸರ್. ಅಂದ್ರೆ ಅದ್ರ ಏನೋ ಬೇರೆ ತರನೇ ಇರುತ್ತೆ, ಅದು ಅದೇ ತರ ಇದು ಆಗ್ಲಿ ಅಂತ ನಾವು ಸರ್ ಡೈರೆಕ್ಟ್ರಿಗೆ ಅವ್ರ ಥಿಂಕಿಂಗ್ ಇದೆ ಅಲ್ಲ ಸರ್. ಒಂದೊಂದು ಟೈಮಲ್ಲಿ ನಾವೇ ಅಲ್ಲಿ ಶಾಕ್ ಆಗ್ತಾ ಇರ್ತೀವಿ. ಸೊ ಏನಕ್ಕೆ ಅಂದ್ರೆ ಆ ಯೂನಿಕ್ ಅಲ್ಲಿ ಹೊಸದ್ ತಗೊಂಡ್ಬರ್ತಾರಲ್ಲ, ಆ ಹೊಸದ್ ನಮ್ಗೆ ನಾನ್ ತಗೊಳೋದಕ್ಕಿಂತ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆದ್ರೆ ಅವ್ರು ಹೇಳೋ ಒಂದು ಆ ಕ್ಲಾರಿಟಿ ಇದೆ ಅಲ್ಲ ಸರ್, ಆ ಕ್ಲಾರಿಟಿ ಎಷ್ಟು ದಿನಕ್ಕೆ ತುಂಬಾ ಮುಂದಕ್ಕೆ ಯೋಚನೆ ಮಾಡಿ ಹೇಳಿರ್ತಾರೆ ಸರ್, ಈ ಕ್ಲಾರಿಟಿ ಇದು ಹಿಂಗಿರುತ್ತೆ ಅಂತ ಹೇಳಿ. ಅದು ಈ ರೀತಿ ಅಂತ ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ಪೋಸ್ಟರ್ ಬಗ್ಗೆ ನಮ್ದು ನಾನು ಸಿನಿಮಾ ರಿಪೋರ್ಟರ್ ಪೋಸ್ಟ್ ಕ್ರಿಯೇಟಿವಿಟಿ ನನಗೂ ಕಾಣ್ತಿದೆ. ಖಂಡಿತ ಸರ್. ಜನ ಎಲ್ಲರೂ ಅರ್ಥ ಮಾಡ್ಕೊಂಡಿಲ್ಲ ಸರ್. ನೀವು ಹೇಳಿದ್ರಿ ಮಗುನ ಯಾರು ನೋಡ್ಲಿಲ್ಲ ಅಂತ. ಹೌದು, ಆ ಮಗು ನೋಡಿಲ್ಲ. ಪ್ಲಸ್ ಇನ್ನೊಂದು ಕರಳು ಬಗ್ಗೆ ಎಲ್ಲರೂ ನೋಡಿರ್ತಾರೆ ಸರ್. ಆಮೇಲೆ ಸ್ಟಾರ್ಟ್ ಆಗುತ್ತೆ, ಹಿಂದೆಗಡೆ ಪೋಸ್ಟ್ ಸ್ಟಾರ್ಟ್ ಆಗುತ್ತೆ. ಹೌದು, ಇಡೀ ಪೋಸ್ಟ್ ಗಮನಿಸ್ತಾರೆ ಎಲ್ಲರೂ ಕೂಡ, ಏನಿದು ಡಿಫ್ರೆಂಟ್ ಆಗಿದೆ ಅಂತ. ಕ್ರಿಯೇಟಿವಿಟಿಗೆ ಕಡಿಮೆ ಆಗಿರ್ಬೋದು, ಬಟ್ ಓಕೆ. ನಿಜ ಸರ್. ರಾಜ್ಯ ಸರ್ಕಾರ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಒಂದೊಂದು ಬ್ಯಾನರ್ಗಳು ನಡೆಸು 10/20. ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್, ತಾಯಿ ಹಾಲು ಕುಡಿಸ್ಬೇಕು ಅಂತೇಳಿ ಅದರಲ್ಲಿ ಚಿತ್ರ ಇತ್ತು. ಆದ್ರೆ ಯಾರು ಅದನ್ನ ಆ ದೃಷ್ಟಿಯಲ್ಲಿ ನೋಡ್ಲಿಲ್ಲ. ಅಲ್ಲಿ ಇತ್ತರ ಸರ್ ತಾಯಿ ಹಾಲು ಅಂತ. ತಾಯಿ ಹಾಲು ಅಂತ ಇತ್ತು, ಅದೇ ಅಲ್ಲ ಹಂಗಂತ ಹೇಳಿ ತಾಯಿ ಮತ್ತೆ ಮಗು ಹಾಲು ಕುಡಿಸೋದನ್ನ ನೋಡಿದ್ರೆ ವಿನ ಬೇರೆ ದೃಷ್ಟಿಕೋನದಲ್ಲಿ ನೋಡ್ಲಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಲ್ಲಿ ಟೈಟ್ಲು ಬರೀ ಆ ಪೋಸ್ಟ್ ಇದ್ರೆ ಬೇರೆ ತರ ಯೋಚನೆ ಮಾಡೋದೇನೋ. ತಾಯಿ ಅಂತ ಬಂದಾಗ ಅದು ಮನಸ್ಸು ಒಂದು ಬೇರೆ ತರ ಯೋಚನೆ ಹೋಗುತ್ತೆ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೆಕೆಂಡ್ ಮುಗಿದಾಯ್ತು, ಕೊಡಿ ಮುಗಿದಾಯ್ತು. ಎಸ್ ಓಕೆ, ಒಳ್ಳೆಯದ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.